ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಬುಧವಾರದ ಸಂಚಿಕೆಯ ಪ್ರೋಮೋ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಗೈಸ್. ನಿಮ್ಮ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಶುರುವಿನಲ್ಲಿ ಸೂರ್ಯ ಕೌನ್ಸಿಲರ್ ಆಫೀಸ್ ಹತ್ರ ಒಬ್ಬರನ್ನ ಡ್ರಾಪ್ ಮಾಡೋಕ್ಕೆ ಬಂದಿರ್ತಾನೆ. ಡ್ರಾಪ್ ಮಾಡ್ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಿ ಸೂರ್ಯನ ಫ್ರೆಂಡು ಸಿಗ್ತಾನೆ. ಆಗ ಸೂರ್ಯನ ನೋಡ್ಬಿಟ್ಟು, ಸೂರ್ಯ ಬಾರೋ ಮಗ, ಎಲ್ಲಿ ಏನೋ ಕಾರ್ ಮಾಡಿಬಿಟ್ಟು ಆಟೋ ತಗೊಬಿಟ್ಟಿದ್ಯಾ ಅಂತ ಕೇಳ್ತಾನೆ. ಹ್ಞೂ ಮಗ, ಕಾರ್ ಮಾರ್ಬಿಟ್ಟೆ, ಸ್ವಲ್ಪ ದುಡ್ಡು ಬೇಕಾಗಿತ್ತು ಅದಕ್ಕೆ. ಮಗ, ನಾನು ಹೇಳ್ದೆ ನೀನು ಎಲೆಕ್ಷನ್ ನಿಂತ್ಕೊಳ್ಳೋ, ನಿನ್ಗಿರೋ ಜನ ಬೆಂಬಲಕ್ಕೆ ನೀನು ಇದಾಗ್ತೀಯಾ ಅಂತ. ಆದರೆ ನೀನು ಕೇಳಿಲ್ಲ, ಬಿಡೋ ಮಗ, ಏನೋ ಆಗಿದ್ದಾಗಲಿ ಅಂದ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಅಷ್ಟರಲ್ಲಿ ಕೌನ್ಸಿಲರ್ ಆಫೀಸ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಕೌನ್ಸಿಲರು ನಾಳೆ ಸಾಮೂಹಿಕ ವಿವಾಹಕ್ಕೆ ಎಲ್ಲ ರೆಡಿಯಾಗಿದೆಯೇನಪ್ಪ ಅಂತ ಕೇಳ್ತಾರೆ ಸೂರ್ಯನ ಫ್ರೆಂಡ್ನ. ಆಗ ಸೂರ್ಯನ ಫ್ರೆಂಡು, ಹ್ಞೂ ಅಣ್ಣ, ಎಲ್ಲ ರೆಡಿಯಾಗಿದೆ, ಆದರೆ ಹೂನಾರ ಕಟ್ಟೋನು ಕಾಂಟ್ಯಾಕ್ಟ್ ಸಿಗ್ತಿಲ್ಲ, ಎಲ್ಲ ಊರು ಬಿಟ್ಬಿಟ್ಟು ಹೊಂಟೋಗಿದ್ದಾನೆ. ಎಷ್ಟು ಕನೆಕ್ಟ್ ಮಾಡೋಕೆ ಹೋದ್ರು ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ, ನಾನು ಆದಷ್ಟು ಟ್ರೈ ಮಾಡಿದೆ ಅಂತ ಹೇಳ್ತಾನೆ. ಆಗ ಕೌನ್ಸಿಲರು ತುಂಬ ಕೋಪ ಮಾಡ್ಕೊಂಡು, ಏನಪ್ಪ ಹಿಂಗಂದ್ಬಿಟ್ಟೆ, ನಾಳೆನೇ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀವಿ, ನಾಳೆನೇ ಫಿಕ್ಸ್ ಆಗೋಗಿದೆ, ಈಗ ಹೂನಾರನೇ ಇಲ್ಲ ಅಂದರೆ ಏನಪ್ಪ ಮಾಡೋದು ಅಂತ ಹೇಳ್ತಾಯಿರ್ತಾನೆ. ಅಣ್ಣ, ನಾನೊಂದು ಹೇಳ ನಿಮಗೆ ಅಂತ. ಏನು ಹೇಳು ಅಂತ ಹೇಳ್ತಾನೆ. ಆಗ ಇವನು ನನ್ನ ಕ್ಲೋಸ್ ಫ್ರೆಂಡು ಸೂರ್ಯ ಅಂತ ಹೇಳಿ, ಗೊತ್ತು ನಿನಗೆ ತುಂಬ ಜನಗಳು ಬೆಂಬಲ ಇದೆ ಅಂತ ಹೇಳ್ತಾನೆ. ನೋಡಿದ್ದೀನಪ್ಪ, ನಾನು ನೋಡಿದ್ದೀನಿ, ಗೊತ್ತು, ಇವನು ಏನು ಅಂತ ಗೊತ್ತು ಅಂತ ಹೇಳ್ತಾರೆ. ಆಗ ಹ್ಞೂ ಅಣ್ಣ, ಇವನು ಹೆಂಡ್ತಿನೂ ತುಂಬ ಚೆನ್ನಾಗಿ ಹೂ ಕಟ್ತಾರೆ, ಒಳ್ಳೆ ತುಂಬ ಸಖತ್ತಾಗೆ ಕಟ್ತಾರೆ, ಇವನಿಗೆ ಹೇಳಿದ್ರೆ 500 ಹಾರಗಳನ್ನ ರೆಡಿ ಮಾಡಿಸ್ಕೊಂಡು ಬಂದ್ಬಿಡ್ತಾನೆ ಅಣ್ಣ, ಏನು ಯೋಚನೆ ಮಾಡೋಂಗಿಲ್ಲ ಅಂತ ಕೌನ್ಸಿಲರ್ಗೆ ಸೂರ್ಯನ ಫ್ರೆಂಡು ಹೇಳ್ತಾನೆ. ಯಾಕಂದರೆ ಕೌನ್ಸಿಲರ್ಗೆ ಆಪ್ತ ಆಗಿರ್ತಾನೆ, ಅವನ ಹತ್ರನೇ ಕೆಲಸ ಮಾಡ್ತಿರ್ತಾನೆ ಸೂರ್ಯನ ಫ್ರೆಂಡು. ಆಗ ಸರಿನಪ್ಪ, ಆಯಿತು ಹಂಗಾದ್ರೆ ಅಂತ ಹೇಳ್ಬೇಕಾದ್ರೆ, ಮಗ ಮಾಡಿಸ್ಕೊಬತ್ತೀಯಲ್ವೇನೋ ಸೂರ್ಯ ಅಂತ ಕೇಳ್ತಾ ಇರ್ಬೇಕಾದ್ರೆ ಸೂರ್ಯ ಶಾಕಾಗಿ ನಿಂತಿರ್ತಾನೆ, ಇಷ್ಟು ದೊಡ್ಡ ಆರ್ಡ್ರು ಅಂತ. ಆಗ ಕೌನ್ಸಿಲರು, ಏನಪ್ಪ ಸೂರ್ಯ ಬಾಯಿಲಿ ಅಂತ ಕರಿತಾನೆ. ಹಣ ಅಂತ ಹೋಗ್ತಾನೆ. ಆಗ ಏನಪ್ಪ ಹೂನಾರ ಮಾಡಿಸ್ಕೊಬತ್ತೀಯನಪ್ಪ ನಾಳೆ 500 ಅಂತ ಹೇಳಿದ್ರೆ, ಸರಿ ಅಣ್ಣ, ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು ಅಂತ ಹೇಳ್ತಾನೆ. ಸರಿ ಸೂರ್ಯ, ನಾಳೆ ತಂದುಕೊಟ್ಬಿಡು 500 ಹಾರಗಳನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಸೂರ್ಯನ ಫ್ರೆಂಡ್ ಹತ್ರ, ಮಗ ಎಂಥ ಒಳ್ಳೆ ಉಪಕಾರ ಮಾಡಿದೆ ಮಗ ನೀನು, ಎಷ್ಟು ದೊಡ್ಡ ಆರ್ಡ್ರು ಅಂತ ಹೇಳ್ತಾನೆ. ಪರವಾಗಿಲ್ಲ ಬಿಡು, ನೀನು ನನ್ನ ಕ್ಲೋಸ್ ಫ್ರೆಂಡ್ ಅಲ್ವೇನೋ, ಫ್ರೆಂಡ್ಗಳು ಬೆಳೆದ್ರೆ ನಮಗೂ ಖುಷಿ ಅಲ್ವೇನೋ ಅಂತ ಸೂರ್ಯನ ಫ್ರೆಂಡು ಹೇಳ್ತಾನೆ. ಆಗ ಸೂರ್ಯ ಅಲ್ಲಿಂದ ಖುಷಿಯಾಗಿ ಮನೆಗೆ ಬರ್ತಾನೆ. ಮನೆಗೆ ಬಂದ್ಬಿಟ್ಟು ಮೈನೂನ ಹತ್ರ, ಮೀನಮ್ಮ ಬಾಯ್ಲಿ ಅಂತಾನೆ. ಏನ್ರಿ ಅಂತ ಹೇಳಿದ್ರೆ, ನಾಳೆ 500 ಹಾರಗಳು ಬೇಕು, ದೊಡ್ಡ ಆರ್ಡ್ರ್ ಸಿಕ್ಕಿದೆ ಅಂತ ಹೇಳ್ತಾನೆ. ಆಗ ಮೀನಾ, ಏನು 500 ಹಾರಗಳನ್ನ ಒಬ್ಳು ಕೈಲಿ ಹೆಂಗ್ರಿ ಆಗುತ್ತೆ ನಾಳೆ ಒಂದೇ ದಿನಕ್ಕೆ ಅಂತ ಮೀನಾ ಕೇಳಿದ್ರೆ, ಯಾರ್ಯಾರು ಕಟ್ಟಕ್ಕೆ ಬರುತ್ತೆ ಅವ್ರನ್ನೆಲ್ಲ, ನೀನು ಗೊತ್ತಿರೋರ್ನೆಲ್ಲ ಕರೆಸ್ಬಿಟ್ಟು ಕಟ್ಟಮ್ಮ, ದೊಡ್ಡ ಆರ್ಡ್ರ್ ಇವತ್ತು ಸಿಕ್ಕಿರೋದು, ಇದೇನಾರ ನಾವು ಸಕ್ಸಸ್ ಆಗಿ ಇದು ಮಾಡಿಬಿಟ್ರೆ ನಮಗೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ, ಒಳ್ಳೆ ಆಫರ್ಗಳು ಸಿಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಸರಿ ರೀ, ಆಯಿತು, ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಮೀನನು ಖುಷಿಯಿಂದ. ಸರಿ ನಮ್ಮ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಮಾಡು ಅಂತ ಹೇಳ್ಬಿಟ್ಟು ಸೂರ್ಯ ಹೋಯ್ತಾನೆ. ಇನ್ನು ಮೀನಾ ಅಲ್ಲಿಂದ ಮಾರ್ಕೆಟ್ಗೆ ಹೂಗಳನ್ನ ತಗೊಬರೋಕ್ಕೆ ಅಂತ ಹೋಗ್ತಾಳೆ. ಅಂಗಡಿಗೆ ಹೋಗ್ಬಿಟ್ಟು ಹೂಗಳನ್ನ ತಗೋತಿರ್ಬೇಕಾದ್ರೆ ಅಂಗಡಿಯವರೊಬ್ಬರು, ಏನಮ್ಮ ಮೀನಾ, ಇವತ್ತು ಇಷ್ಟೊಂದು ಹೂಗಳನ್ನ ತಗೋತಾ ಇದೆಯಾ ಅಂತ ಕೇಳ್ತಾರೆ. ಆಗ ಏನಿಲ್ಲ ಅಣ್ಣ, ಕೌನ್ಸಿಲರ್ಗೆ ಹೂನಾರಗಳು ಬೇಕಂತ 500 ನಮ್ಮ ಮನೆಯವ್ರು ಹೇಳಿದ್ರು, ಅದಕ್ಕೆ ದೊಡ್ಡ ಆರ್ಡ್ರ್ ಸಿಕ್ಕಿದೆ ಅಂದ್ಬಿಟ್ಟು ತಗೋತಾ ಇದ್ದೀನಿ ಅಂತ ಹೇಳಿ ತಗೋತಾ ಇರ್ತಾಳೆ. ಇದನ್ನೆಲ್ಲ ಸುಬ್ಬನ ಫ್ರೆಂಡ್ಸ್ಗಳು ಕೇಳಿಸ್ಕೊಂಡು ಹೋಗ್ಬಿಟ್ಟು ಸುಬ್ಬನ ಹತ್ರ ಹೇಳ್ತಾರೆ, ಸುಬ್ಬಣ್ಣ, ಹಿಂಗೆ ಆ ಮೀನಾ ಹೂಗಳು ಮಾರ್ಕೆಟಿಗೆ ಬಂದು ಹೂಗಳನ್ನ ತಗೋತಾ ಇದ್ಲು, 500 ಹಾರ ಬೇಕಂತೆ ಕೌನ್ಸಿಲರ್ಗೆ ಅಂದ್ಬಿಟ್ಟು ಹೂ ತಗೋತಾ ಇದ್ಲು ಅಂತ ಹೇಳ್ತಾನೆ. ಇದನ್ನು ಹೆಂಗಾದರೂ ಮಾಡಿ ಹಾಳು ಮಾಡಿ, ಆ ಕಡೆ ಸೂರ್ಯನಿಗೆ ಈ ಕಡೆ ಕೌನ್ಸಿಲರ್ ಎಲ್ಲರಿಗೂ ಟಾರ್ಚರ್ ಕೊಟ್ಟು ಆ ಸೂರ್ಯ ಮತ್ತು ಮೀನನ ಲೈಫಲ್ಲಿ ಹೆಂಗೆ ಆಟ ಆಡ್ತೀನಿ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಸುಬ್ಬ ಹೂಗಳನ್ನ ಕಿತ್ಕೊಂಬರೋಕ್ಕೆ ಹೇಳ್ತಾನೆ ಹುಡುಗರಿಗೆ. ಇನ್ನು ಆ ಹುಡುಗರುಗಳು ಹೋಗ್ಬಿಟ್ಟು ಮೀನನ ಕೈಲಿರೋ ಹೂ ಹಾರಗಳನ್ನೆಲ್ಲ ಕಿತ್ಕೊಂಡು ಹೊರಟೋಗ್ತಾರೆ. ಹೊರಟೋದ್ಮೇಲೆ ಮೀನಾ ಮನೆಗೆ ಬಂದು ಸುಮ್ಮನೆ ಸೊಪ್ಪೆಯಾಗಿ ಕೂತಿರ್ತಾಳೆ. ಆಗ ಸೂರ್ಯ ಮನೆಗೆ ಬಂದ್ಬಿಟ್ಟು, ಏನು ಮೀನಾ ಹಿಂಗೆ ಕೂತಿದ್ಯಾ, ಯಾಕೆ ಏನಾಯಿತು, ಹೂವನ್ನಾರ ಕಟ್ಟು ಅಂದರೆ ಹಿಂಗೆ ಕೂತಿದ್ಯಲ್ಲ, ನಾಳೆ ಅಷ್ಟರಲ್ಲಿ ಬೇಕು ಅಂದರೆ ಆಗ ಮಾರ್ಕೆಟಲ್ಲಿ ನಡೆದಿದ್ದನ್ನೆಲ್ಲ ಸೂರ್ಯನಿಗೆ ಹೇಳ್ತಾಳೆ. ಆಗ ಸೂರ್ಯ ಏನು ಯೋಚನೆ ಮಾಡಿಕೊಂಡು ನಿಂತಿರ್ತಾನೆ, ಈಗ ಏನು ಮಾಡೋದು ಅಂತ. ಇನ್ನು ಈ ಕಡೆ ನೋಡು, ಈಗ ಹೆಂಗೆ ಆಟ ಆಡಿದ್ದೀನಿ ಅವ್ರ ಲೈಫಲ್ಲಿ, ಇನ್ನು ಅಳ್ತಾ ಇರಬೇಕು ಅವರು ಅಂತ ಹೇಳ್ಬಿಟ್ಟು ಸುಬ್ಬ ಖುಷಿ ಪಡ್ತಿರ್ತಾನೆ. ಇಲ್ಲಿಗೆ ಇವತ್ತಿನ ಪ್ರೋಮೋ ವಿಡಿಯೋ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.